ಚಂಪಾ, ಯಾಕೆ ಹಿಂಗ ಅಳ್ತಿದ್ಯಾ? ಎಲ್ಲ ಸರಿ ಹೋಗುತ್ತಾನೆ. ವಿದ್ಯಕ್ಕ, ಅದ್ಯಾವ ಜನ್ಮದಲ್ಲಿ ನೀವು ನನ್ನ ತಾಯಿ ಆಗಿದ್ರೋ ಕಾಣೆ, ಆದ್ರೆ ಈ ಜನ್ಮದಲ್ಲಿ ನಂಗೊಬ್ಬ ಅಕ್ಕನಾಗಿ ಗೆಳತಿಯಾಗಿ ನಂಗೊಂದು ಜೀವನ ಕೊಟ್ಬಿಟ್ರಿ. ಅಭಯ, ಈಸ್ಯ ನಿಂಗೆ ಗೊತ್ತಾದ್ಮೇಕೆ ನೀನ್ ಏನ್ ಹೇಳ್ತೀಯೋ, ನೀನ್ ಏನ್ ಮಾಡ್ಬಿಡ್ತೀಯೋ ಅಂತ ನಂಗೆ ಆತಂಕ ಇತ್ತು. ಆಗ ಇದ್ಯಾ ಬಂದು ಸತ್ಯ ಧರ್ಮ ನ್ಯಾಯ ಅಂತಂದ್ರೆ ಎಲ್ಲರಿಗೂ ಒಂದೇನೆಯಾ, ಚಂಪಂಗ್ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದು. ಮೆಚ್ಚದೆ ಕಣವ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ದೊಡ್ಡವರು. ನೀನ್ ಚಿಕ್ಕವಳಾದ್ರೂ ನಿನ್ ಬುದ್ಧಿ ದೊಡ್ಡದಾಗೈತವ. ಇವತ್ ನೀನು ಈ ಶ್ರೀರಾಮೇಗೌಡಂಗೆ ತಕ್ಕ ಸೊಸೆ ಅಂತ ನಿರೂಪಿಸ್ಬಿಟ್ಟೆ ಕಣವ. ನೀನಿವತ್ತು ಒಂದು ಹೆಣ್ಣಿನ ಜೀವ ಮಾತ್ರ ಉಳಿಸಿಲ್ಲ, ಅವಳು ಜೀವನನೂ ಉಳಿಸ್ಬಿಟ್ಟೆ. ನೋಡವ, ಅದೆಂತ ಸಂದರ್ಭನೇ ಇರ್ಲಿ, ನೀನ್ ಮಾತ್ರ ನ್ಯಾಯ ಬಿಟ್ಟು ಹೋಗ್ಬೇಡ. ನಿನಗಿರೋ ಬುದ್ಧಿ ನಮ್ಮ ಮಟ್ಟಿಲಿರೋರ್ಗಿದ್ದಿದ್ರೆ ಈ ಇಸ್ಯ ಇಲ್ಲಿ ಗಂಟ ಬರ್ತಾ ಇರ್ಲಿಲ್ಲ. ನೀನ್ ಹೇಳ್ದಂಗೆ ಚಂಪಂಗೆ ನ್ಯಾಯ ಸಿಗ್ಬೇಕು. ಚಂಪಾ, ನೀನು ಬಂದಿಲ್ಲ ಕುತ್ಕೊಳ್ಳವ. ಇನ್ನೂ ಏನವ ನೋಡ್ತಾ ಇದ್ಯಾ? ಬಾವಾ, ಬಂದ್ ಹಸೆ ಮನೆ ಮೇಲೆ ಕುತ್ಕೊಳ್ಳವ. ಬಾವಾ, ಆತ್ರ ಪಟ್ಟು ನಿರ್ಧಾರ ತಕಬಿಡಿ. ಅವಳು ಯಾವ ಜಾತಿನದೇ ಯಾವುದು ಯಾರ್ದು ಕೀಳ್ ಜಾತಿ? ಒಂದು ಹೆಣ್ಣಿಗೆ ಮೋಸ ಮಾಡಿ ನಮ್ಮನೆ ಮಗ ನಿಂತವನಲ್ಲ, ಇವನ್ ಉತ್ತಮ ಜಾತಿನೇ? ಅಥವಾ ಪ್ರೀತಿ ಮಾಡಿದವನಿಗೆ ಮಾತು ಕೊಟ್ಟೆ ಅಂತ ಪ್ರಾಣ ಕಳ್ಕೊಳಕ್ ಹೋದ್ಲಲ್ಲ, ಅವಳು ಕೀಳ್ ಜಾತಿನೇ? ಜಾತಿ ಅನ್ನೋದು ಅವಳು ಹುಟ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅವಳು ಗುಣ ನಡತಕ್ಕೆ ಸಂಬಂಧಪಟ್ಟಿದ್ದು. ಯಾರು ನ್ಯಾಯ ನೀತಿ ಧರ್ಮ ಸತ್ಯ ಅಂತ ಮಾತಿನ ಮೇಲೆ ನಿಂತ್ಕೋತಾರೋ ಅಂತವನು ಕೊನೆವರೆಗೂ ಉತ್ತಮ ಜಾತಿಯವನು ಅಂತ ಅನ್ಸ್ಕೊತಾನೆ. ನಾನು ಹೇಳ್ತೀವಿ, ಚಂಪನ್ ಕುತ್ತಿಗೆಗೆ ಈ ಶುಭಾಷಣೆ ತಾಳಿ ಕಟ್ಬೇಕು. ಬರವ, ಒಂದು ಹಸೆ ಮಣ ಮೇಲೆ ಕುತ್ಕೋ. ಬಾರವ ಚಂಪಾ. ಹೆದರ್ಕೋಬೇಡ, ಮಾವಯ್ಯ ಹೇಳ್ತವ್ರೆ ತಾನೆ, ಹೊರಡು. ನಿನ್ಗೆ ಹೇಳ್ತಾ ಇರೋದು, ಬರವ. ನೀನೇನ್ಲ ಇನ್ನು ನಿಂತ್ಕೊಂಡೇ ಇದೆಯಲ್ಲ, ಕುಂತ್ಕೊಂಡು ತಾಲಿ ಕಟ್ಲಾ?
ಗಟ್ಟಿ ಮೇಳ ಗಟ್ಟಿ ಮೇಳ. ಲೇ ಮೂರಡಿ, ನನ್ನ ಮಗನ್ ತಲೆ ಮ್ಯಾಗೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲೇ. ಬಂಗಾರದಂತ ಅವನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಲ್ಲೇ. ಇದ್ರ ಪರಿಣಾಮ ತುಂಬಾ ಭಯಂಕರವಾಗಿರ್ತದೆ. ನೋಡ್ತಾ ಇರು. ಸುಭಾಸ, ಈಟ್ ದಿನ ನಾನು ನಿನ್ ಚಿಕ್ಕ ಹುಡ್ಗ ನಿನ್ಗೇನು ಗೊತ್ತಾಗಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಇಂಥ ಪಾಪದ ಕೆಲಸ ಮಾಡಕ್ ಹೊಂಟಿದ್ಯಾ ಅಂದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ. ನೋಡ್ಲಾ, ಇನ್ಮೇಕಾದ್ರೂ ಆ ಮಗಿ ಜೊತೆ ನೆಟ್ಟಗ್ ಸಂಸಾರ ಮಾಡ್ಕೊಂಡು ನಮ್ಮ ಅಟ್ಟಿ ಗೌರವ ಉಳ್ಸೋ ಕೆಲಸ ಮಾಡು, ತಿಳಿತೆ? ಸರಿ ದೊಡ್ಡಪ್ಪ. ಹೇಳ ಮೇಲೆ ಏನ್ಲ ಮಾಡ್ತಿದ್ಯ ಗೋವಿಂದ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ನನ್ನ ಹೆಂಡ್ರು ಮಗ ಮಾಡಿದ ತಪ್ಪಿಗೆ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ಮೇಕಿಂದ ಯಾವತ್ತೂ ಈ ತರ ತಪ್ಪು ನಡೀದೇ ಇರೋ ಹಾಗೆ ನಾನು ನೋಡ್ಕೋತೀನಣ್ಣ. ಲೇ, ಯಾವತ್ತು ನೀನಿಂತ ತಪ್ಪು ಮಾಡಕ್ ಹೋಗ್ಬೇಡಕ್ಕಲ್ಲ. ನೋಡ್ಲಾ, ನನ್ನ ನಿನ್ನ ಮಧ್ಯೆ ಕ್ಷಮೆ ಮಾತೇ ಇಲ್ಲಕ್ಕಲ್ಲ. ಇನ್ನು ಮುಂದೆ ಯಾರೂನು ಈ ವಿಷಯನ ಮಾತಾಡೋದು ಬೇಡ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ವಿದ್ಯಾ, ಚಂಪನ್ನ ಒಳಗೆ ಬರಬಾ. ಸರಿ ಅತ್ತೆ. ಚಂಪಾ, ವಿದ್ಯಕ್ಕ, ಬಾಯ್ ಕುಂತ್ಕೊ. ಚಂಪಾ, ಯಾಕೆ ಹಿಂಗ್ ಅಳ್ತಿದ್ಯಾ? ಎಲ್ಲ ಸರಿ ಹೋಗುತ್ತಾನೆ. ವಿದ್ಯಕ್ಕ, ಅದ್ಯಾವ ಜನ್ಮದಲ್ಲಿ ನೀವು ನನ್ನ ತಾಯಿ ಆಗಿದ್ರೋ ಕಾಣೆ. ಆದ್ರೆ ಈ ಜನ್ಮದಲ್ಲಿ ನಂಗೊಬ್ಬ ಅಕ್ಕನಾಗಿ, ಗೆಳತಿಯಾಗಿ ನಂಗೊಂದ್ ಜೀವನ ಕೊಟ್ಬಿಟ್ರಿ. ಇವತ್ತು ನಾನು ಬದುಕಿದೀನಿ ಅಂದ್ರೆ ಅದ್ ನೀವ್ ಹಾಕಿರೋ ಭಿಕ್ಷೆ ಅಕ್ಕ. ಅಯ್ಯೋ ಚಂಪಾ, ಹಂಗೆಲ್ಲ ಮಾತಾಡ್ಬಾರ್ದು. ಅದ್ ಯಾಕೆ ಹಂಗ ಅನ್ಕಂಡಿ? ಯಾರ್ಯಾರ ಹಣೆ ಬರ್ದಲ್ಲಿ ಏನೇನ್ ಬರ್ದಿರುತ್ತೋ ಹಂಗೆ ನಡೆಯೋದು. ನಾವೆಲ್ಲ ನೆಪ ಮಾತ್ರ. ನಾನ್ ನಿಂಗೆ ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ, ನೀನ್ ಒಡ ಹುಟ್ದವಳಾಗಿ, ನಿನ್ ಅಕ್ಕನಾಗಿ
ಗೆಳತಿಯಾಗಿ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ ಅಂತ ಆ ಮಾತ್ನ ಮತ್ತೆ ಹೇಳ್ತಾ ಇದ್ದೀನಿ. ಅಕ್ಕ, ಕಷ್ಟ ಅಂತ ಬಂದ್ರೆ ಜೊತೆಲ್ ಹುಟ್ಟಿದವರೇ ದೂರ ಹೋಗೋವಂತ ಕಾಲ ಇದು. ಅಂಥದ್ರಲ್ಲಿ ನಾನ್ ನಿಮ್ ಅಕ್ಕ ಅಂದೆ ಅಂತ ಒಂದೇ ಒಂದ್ ಕಾರಣಕ್ಕೆ ಅಟ್ಟಿ ಅವ್ರನ್ನೆಲ್ಲ ಎದುರು ಹಾಕೊಂಡ್ ನಿಂತ್ರಿ. ಈ ನಿಮ್ ಋಣನ ನನ್ ಹೆಂಗ್ ತೀರಿಸ್ಲಿ ಅಕ್ಕ? ಚಂಪಾ, ಅಕ್ಕ ಅಂತ ಕರ್ದೆ ಅಲ್ವಾ, ಅದ್ರ ಮುಂದ್ಗುಟೆ ಈ ಋಣ ಭಾರ ಎಲ್ಲ ಉಳಿಯಕ್ಕಿಲ್ಲ ಚಂಪಾ. ಚಂಪಾ, ಒಂದ್ ವಿಷಯನ ಮನ್ಸಲ್ ಮಾಡಿಕೋ. ಈಗ ಏನೇನೋ ಆಗಿ ಮದ್ವೆ ಏನೋ ನಡೆದೋಗದೆ, ಆದ್ರೆ ಅಟ್ಟಿನಲ್ಲಿ ಕೆಲವರಿಗೆ ಇದ್ರಿಂದ ಕೋಪ ಆಗಿರ್ಬೋದು, ಬೇಸರ ಆಗಿರ್ಬೋದು. ತಲೆಯಲ್ಲಿ ಇಟ್ಕೊಂಡು ಒಂದ್ 4 ಮಾತಾಡ್ಬೋದು. ಅದನ್ನ ಯಾವುದನ್ನು ನಿನ್ ತಲೆಯಲ್ಲಿ ಹಾಕೋಬೇಡ, ಸರಿನಾ? ಅದೆಂತದೇ ಪರಿಸ್ಥಿತಿ ಇದ್ರುವೆ ನಾನ್ ನಿನ್ ಜೊತೆಲಿ ಇರ್ತೀನಿ, ಆಯ್ತಾ? ಚಂಪಾ, ನೀಗ್ ಯಾರು ಇಲ್ಲ ಅಂತ ಅನ್ಕೋಬೇಡ. ಅದ್ ಏನೇ ಇದ್ರುವೆ ನಂತವ ಹೇಳ್ಕೊ. ನೋಡಿದ್ಲಾ? ಗೊತ್ತಾಯ್ತಾ ಈಗ? ಆಸ್ತಿ ಅಂತಸ್ತು ಅಂತ ನೋಡ್ದೆ ಕಮಿಷನ್ಗೋಸ್ಕರ ಕೈ ಚಾಚ್ಕೊಂಡ್ ನಿಂತ್ಕೊಂಡಿರೋ ಮಗಳಿಂದ ಹೋಗಿದ್ದಕ್ಕೆ ಚಿಂದಂತ ಸಂಬಂಧ ಕೈ ಬಿಟ್ಟು ಹೊಂಟೋಯ್ತು. ಆ ಶಿವರಾಮೇಗೌಡ ಭದ್ರನ್ ಮುಂದೆ ಇನ್ನ ರಾಜ್ನಾಗ್ ನೋಡ್ಬೇಕು ಅಂತ ಆಸೆ ಪಟ್ನಲ್ಲೋ, ಆದ್ರೆ ನೀನು ಅವ್ರ ಮುಂದೆ ಕೈ ಕಟ್ಕೊಂಡ್ ನಿಂತ್ಕೊಳ್ಳೋ ಪರಿಸ್ಥಿತಿಗೆ ತಂದ್ಬಿಟ್ಟಲ್ಲ ಸುಭಾಷ. ನಮ್ ಮುಂದೆನೂ ನಿಂತ್ಕೊಳ್ಳಕ್ ಯೋಗ್ಯತೆ ಇಲ್ದಿರೋಳ್ಗೆ ತಾಳಿ ಕಟ್ಬಿಟ್ಟಲ್ಲ, ಏನ್ ಮಾಡ್ಲಿ ಹೇಳು? ನೀನ್ ಮಾಡಿರೋ ಕೆಲ್ಸಕ್ ನಿನ್ನ ನೋಡ್ತಾ ಇದ್ರೆ ಅವ್ವ, ಇವಾಗ ಏನು ಇವ್ನ ಹೊಡೆದು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಹೆಂಗ್ ಹೇಳು? ಏನೋ ವಯಸ್ಸಲ್ಲಿ ತಿಳಿದೆ ತಪ್ಪು ಮಾಡ್ಬಿಟ್ಟವನೆ. ಪ್ರಪಂಚದಲ್ಲಿ ಬೇರೆ ಯಾರು ಮಾಡದೇ ಇರೋ ತೆಪ್ಪು ಮಾಡಿರನೆ ನನ್ ತಮ್ಮ.